ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗ ಪೂಜಾ ಕಿಶನ್ ಮದುವೆಯೇ ಹೈಲೈಟ್. ಮದುವೆ ಸಂಭ್ರಮಕ್ಕಿಂತ ಅಲ್ಲಿ ಗೋಳಾಟವೇ ಮುಗಿತಿಲ್ಲ. ಎಂಗೇಜ್ಮೆಂಟ್ ಆಗಿದ್ರು ಕನ್ನಿಕಾ ಆದೀಶ್ವರ್ ಜೊತೆ ಸೇರ್ಕೊಂಡು ಮದುವೆ ನಿಲ್ಲಿಸಲು ಪ್ಲಾನ್ ಮಾಡಿದ್ದಾಳೆ. ಇತ್ತ ಕಿಶನ್ ಯಾರಿಗೂ ಹೇಳದೆ ಪೂಜಾಳನ್ನ ಮದುವೆಯಾಗಲು ಕರ್ಕೊಂಡು ಹೋಗಿದ್ದಾನೆ. ಆದ್ರೀಗ ಪೂಜಾ ಕಿಶನ್ ಮದುವೆಗಿಂತ ಮುಂಚೆಯೇ ಮತ್ತೊಂದು ಪ್ರೀತಿ ಅರಳುತ್ತಾ ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡಿದೆ. ಇದೀಗ ಭಾಗ್ಯ ಮೇಲೆ ಆದೀಶ್ವರ್ಗೆ ಲವ್ ಆಗೋದು ಪಕ್ಕಾ ಅಂತ ವೀಕ್ಷಕರೇ ಭವಿಷ್ಯ ನುಡಿತಿದ್ದಾರೆ. ಅಷ್ಟಕ್ಕೂ ಏನಿದು ಹೊಸ ಸಮಾಚಾರ? ಪೂಜಾ ಕಿಶನ್ ಮದುವೆ ಆಗುತ್ತಾ? ಆದೀಶ್ವರ್ಗೆ ಭಾಗ್ಯ ಮೇಲೆ ಲವ್ ಆದ್ರೂ ಆಕೆ ಒಪ್ಪಿಕೊಳ್ತಾಳ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಹೊಸ ತಿರುವು ಪಡೆದುಕೊಳ್ಳೋ ಮುನ್ಸೂಚನೆ ಕಾಣ್ತಾ ಇದೆ. ಭಾಗ್ಯ ಪೂಜಾ ಕಿಶನ್ ಮದುವೆ ಮಾಡಿಸುತ್ತೇನೆ ಅಂತ ಹೊರಟಿದ್ದಾಳೆ. ಆದ್ರೆ ಈ ಮದುವೆಗೆ ಕನ್ನಿಕಾ ವಿಲನ್ ಆಗಿದ್ದಾಳೆ. ಪೂಜಾ ಕಿಶನ್ ಮದುವೆ ನಿಲ್ಲಿಸಲು ಆಕೆ ಅಣ್ಣ ಆದೀಶ್ವರ್ ಮನೆಗೆ ಕರೆಸಿಕೊಂಡಿದ್ದಾಳೆ. ಈ ಮನೆಗೆ ಪೂಜಾ ಮದುವೆ ಆಗಿ ಬಂದ್ರೆ ಈ ಮನೆ ಒಡೆದು ಹೋಗುತ್ತೆ. ಆಕೆ ದುಡ್ಡಿಗಾಗಿ ಕಿಶನ್ನ ಮದುವೆ ಆಗ್ತಿದ್ದಾಳೆ ಅಂತ ಕಟ್ಟುಕತೆ ಕಟ್ಟಿದ್ದಾಳೆ. ಇದನ್ನ ಆದೀಶ್ವರ್ ಕೂಡ ನಂಬಿದ್ದಾನೆ. ಹೀಗಾಗಿ ಆತ ಈ ಮದುವೆ ನಿಲ್ಲಿಸಬೇಕೆಂದು ಹೊರಟಿದ್ದಾನೆ. ಈ ಮದುವೆ ನಡೆಯೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾನೆ. ಆದ್ರೀಗ ಕಿಶನ್ ಪೂಜಾಳನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗಿದ್ದಾನೆ. ಆಕೆಗೂ ಹೇಳದೆ ಮದುವೆ ಆಗಲು ಹೊರಟಿದ್ದಾನೆ. ಇವೆಲ್ಲದರ ಮಧ್ಯೆ ಮತ್ತೊಂದು ಪ್ರೀತಿ ಚಿಗುರುತ್ತಾ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಹೌದು, ಭಾಗ್ಯ ಹಾಗೂ ಆದೀಶ್ವರ್ ಆರಂಭದಿಂದಲೂ ಕಿತ್ತಾಡ್ತಾ ಬಂದಿದ್ದಾರೆ. ಸಿಕ್ಕ ವಿಷಯಕ್ಕೆ ಜಗಳ ಆಡ್ತಿದ್ರು. ಆದ್ರೀಗ ಪೂಜಾ ಅಕ್ಕ ಭಾಗ್ಯ ಅನ್ನೋದು ಗೊತ್ತಾಗಿ ಆತನ ಸಿಟ್ಟು ಜಾಸ್ತಿಯಾಗಿದೆ. ಹೀಗಾಗಿ ಭಾಗ್ಯ ಮೇಲೆ ಪದೇ ಪದೇ ರೇಗಾಡ್ತಾ ಬಂದಿದ್ದಾನೆ. ಆದ್ರೆ ಭಾಗ್ಯ ಎಲ್ಲವನ್ನ ಕೂಲಾಗೆ ಹ್ಯಾಂಡಲ್ ಮಾಡ್ತಿದ್ದಾಳೆ. ಆದೀಶ್ವರ್ ಹಣದ ಆಮಿಷ ಒಡ್ಡಿದ್ರು ಆಕೆ ಬಗ್ಗಲಿಲ್ಲ. ಸ್ವಾಭಿಮಾನದ ಉತ್ತರ ಕೊಟ್ಟು ಬಂದಿದ್ಲು. ಈಗ ತಂಗಿ ಪ್ರೀತಿಯನ್ನ ಗೆಲ್ಲಿಸಿಕೊಡಲು ಆಕೆ ಒದ್ದಾಡ್ತಿದ್ದಾಳೆ. ಈಕೆಯ ಸತ್ಯ ಒಂದಲ್ಲ ಒಂದು ದಿನ ಆದೀಶ್ವರ್ಗೆ ಗೊತ್ತಾಗುತ್ತೆ. ಪಕ್ಕ ಆಕೆಯ ಸರಳತೆಗೆ ಆದೀಶ್ವರ್ ಫಿದಾ ಆಗ್ತಾನೆ. ಬಳಿಕ ಆದೀಶ್ವರ್ ಪ್ರೀತಿಯಲ್ಲಿ ಬಿದ್ದೇ ಬೀಳ್ತಾನೆ ಅನ್ನೋದು ವೀಕ್ಷಕರ ವಾದ. ಆದ್ರೆ ಆದೀಶ್ವರ್ಗೆ ಭಾಗ್ಯ ಮೇಲೆ ಲವ್ ಆದ್ರೂ ಆಕೆ ಒಪ್ಪಿಕೊಳ್ಳಲ್ಲ. ಯಾಕಂದ್ರೆ ಆಕೆ ಸಾಕಷ್ಟು ಕಷ್ಟಗಳನ್ನ ಫೇಸ್ ಮಾಡಿದ್ದಾಳೆ. ಮಕ್ಕಳು ಕೂಡ ಬೆಳೆದಿದ್ದಾರೆ. ಮನೆ ಜವಾಬ್ದಾರಿ ಎಲ್ಲ ಆಕೆ ಮೇಲಿರುವಾಗ ಆಕೆ ಈ ಪ್ರೀತಿನ ಒಪ್ಪಿಕೊಳ್ಳಲ್ಲ ಅನ್ನೋದು ವೀಕ್ಷಕರ ವಾದ. ಇನ್ನು ಮತ್ತೊಂದ್ ಕಡೆ ತಾಂಡವ್ನ ಮದುವೆಯಾದ ಶ್ರೇಷ್ಠ ಈಗ ಪೇಚಿಗೆ ಸಿಲುಕಿದ್ದಾಳೆ. ಯಾಕಾದ್ರೂ ಇವನನ್ನ ಮದ್ವೆ ಆದೆ ಅನ್ನೋ ತರ ಆಗಿದೆ ಆಕೆಯ ಪರಿಸ್ಥಿತಿ. ಮದ್ವೆಗೂ ಮುನ್ನ ತಾಂಡವ್ ಹನಿ ಹನಿ ಅಂತ ಶ್ರೇಷ್ಠ ಹಿಂದೆ ಮುಂದೆ ಓಡಾಡ್ತಾ ಇದ್ದ. ಆದ್ರೀಗ ತಾಂಡವ್ಗೆ ಶ್ರೇಷ್ಠ ಜೊತೆ ಅಡ್ಜಸ್ಟ್ ಆಗಲ್ಲ. ಸರಿಯಾಗಿ ಊಟ ಕೂಡ ಸಿಗ್ತಿಲ್ಲ. ಮತ್ತೊಂದ್ ಕಡೆ ಆತ ಇರೋ ಕೆಲಸ ಕೂಡ ಕಳ್ಕೊಂಡಿದ್ದಾರೆ. ಈಗ ಶ್ರೇಷ್ಠ ಮೇಲೆ ರೇಗಾಡ್ತಾ ಇರ್ತಾನೆ. ಇದೀಗ ಶ್ರೇಷ್ಠ ತಾಂಡವ್ನ ಬಿಟ್ಟು ಹೋಗ್ತಾಳೆ. ಬಳಿಕ ತಾಂಡವ್ಗೆ ಭಾಗ್ಯಾಳೆ ಗತಿ ಅಂತ ಮನೆಗೆ ವಾಪಸ್ ಬರೋ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ಳೋದಂತೂ ಪಕ್ಕ. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.